ಸರ್ಕಾರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಬೋಜ. ಕರ್ನಾಟಕದ ಗಡಿಭಾಗದಲ್ಲಿ ಶತಮಾನದ ಇತಿಹಾಸವುಳ್ಳ ಕನ್ನಡದ ಕಂಪನ್ನು ಸೂಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ ವಿದ್ಯಾಮಂದಿರ ಸರ್ಕಾರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಬೋಜ. ಇದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಹಾರಾಷ್ಟ್ರದ ಗಡಿಭಾಗವಾದ ಬೋಜಾ ಗ್ರಾಮದಲ್ಲಿದೆ. ಈ ಶಾಲೆಯು 1897ರಲ್ಲಿ ಸ್ಥಾಪನೆಯಾದ್ದು 127 ವರ್ಷಗಳನ್ನು ಪೂರೈಸಿದೆ. ಸುಸಜ್ಜಿತವಾದ ಶಾಲಾ ಕಟ್ಟಡ, ಆಟದ ಮೈದಾನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಶಾಲಾ ಹೂದೋಟವನ್ನು ಹೊಂದಿರುತ್ತದೆ. 1ರಿಂದ 7ನೇ ತರಗತಿವರೆಗೆ ವರ್ಗಗಳನ್ನು ಹೊಂದಿದ್ದು ಸಾವಿರಾರು ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸುವ ಜೀವಂತ ದೇವಾಲಯವಾಗಿರುತ್ತದೆ. ವಿದ್ಯಾರ್ಥಿಗಳ ವೈಯಕ್ತಿಕ ಆರೋಗ್ಯದ ಕಾಳಜಿಯ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಸರ್ಕಾರದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಪ್ರೋತ್ಸಾಹದಾಯಕ ಯೋಜನೆಗಳ ಲಾಭವನ್ನು ನೀಡಲಾಗುತ್ತಿದೆ. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅಲ್ಲದೆ ಪ್ರಸಿದ್ಧ ವೈದ್ಯರು, ಇಂಜಿನಿಯರ್ಗಳು, ವಕೀಲರು, ಶಿಕ್ಷಕರು, ಅಧಿಕಾರಿಗಳು ಹಾಗೂ ಒಳ್ಳೆಯ ರಾಜಕಾರಣಿಗಳು ಕೂಡ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿಯೂ ಸಹ ನೌಕರಿಯನ್ನು ಮಾಡ್ತಿದ್ದಾರೆ. ಪ್ರಾರಂಭದಿಂದಲೂ ಈ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಾರೆ. ಈ ಶಾಲೆಯ ವಿದ್ಯಾರ್ಥಿಯಾದ ಓಂಕಾರ ದಾದಾ ಸಾಹೇಬ್ ಕೂಟ 2011-12ನೇ ಸಾಲಿನ ಇನ್ಸ್ಪೈರ್ ಅವಾರ್ಡ್ ವಿಜ್ಞಾನ ಪ್ರಾಜೆಕ್ಟ್ ತಯಾರಿಕೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿಯನ್ನು ತಂದರೆ, ಇನ್ನೋರ್ವ ವಿದ್ಯಾರ್ಥಿಯಾದ ರಜತ್ ರವೀಂದ್ರ ಕಾಂಬ್ಳೆ 2013-14ನೇ ಸಾಲಿನ ಇನ್ಸ್ಪೈರ್ ಅವಾರ್ಡ್ ವಿಜ್ಞಾನ ಪ್ರಾಜೆಕ್ಟ್ ತಯಾರಿಕೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಭಾರತದ ಮಾಜಿ ರಾಷ್ಟ್ರಪತಿಯಾಗಿದ್ದ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಪ್ರಶಸ್ತಿ ಪಡೆದು ಶಾಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿರ್ತಾನೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಅನಿಲ್ ವಿರೂಪಾಕ್ಷ ಶಿರಗಾವೆ ಸರ್ ಅವರು ಮಾರ್ಗದರ್ಶನ ನೀಡಿದರು. ಶಾಲೆಯ ಶ್ರೇಯೋಭಿವೃದ್ಧಿಗೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿಯರೂ ಆದ ಸನ್ಮಾನ್ಯ ಸೌ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ವಹಿಸಿದ್ರು ಸದಾ ಸಹಕಾರ ನೀಡುತ್ತಿದ್ದಾರೆ. ಬೋಜ ಗ್ರಾಮದ ಯುವ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುನೀಲ್ ಅಣ್ಣಾ ಭಾ ಪಾಟೀಲ್ ಅವರು ಈ ಶಾಲೆಯ ಮಾಜಿ ವಿದ್ಯಾರ್ಥಿಯಾಗಿದ್ದು ಶಾಲೆಯ ಅಭಿವೃದ್ಧಿಗೆ ಸದಾ ಸಹಕರಿಸಿರ್ತಾರೆ. ಬೋಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಸೌ ಆಶಾರಾಣಿ ರಾಹುಲ್ ಅಣ್ಣ ಪಾಟೀಲ್ ವಹಿನಿಜಿ ಅವರು ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು ಶಾಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಶಾಲೆಯ ಕ್ರಿಯಾಶೀಲ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪಾಲಕರು, ಮಾಜಿ ವಿದ್ಯಾರ್ಥಿಗಳು, ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ದಾನಿಗಳು ಸದಾ ಸಹಕರಿಸುತ್ತಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸನ್ಮಾನ್ಯ DDPI ಸಾಹೇಬರು, ಸನ್ಮಾನ್ಯ ಡಯಟ್ನ ಪ್ರಾಚಾರ್ಯರು, ನಿಪ್ಪಾಣಿ ತಾಲೂಕಿನ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸನ್ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು, BRPಗಳು, ಬೋಜ CRPಗಳು ಮತ್ತು ಶಾಲೆಯ ಮಾಜಿ ಪ್ರಧಾನ ಗುರುಗಳು ಸದಾ ಮಾರ್ಗದರ್ಶನ ಹಾಗೂ ಸಹಕಾರ ನೀಡುತ್ತಿದ್ದಾರೆ. ಶಿಕ್ಷಣ ಸದಾ ಹರಿಯುವ ನೀರು ಇದ್ದಂತೆ. ಇದಕ್ಕೆ ಪೂರಕವಾಗಿ ಊರಿನ ಮಹಾದಾನಿಗಳು, ಮಾಜಿ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಮಾಜಿ ವಿದ್ಯಾರ್ಥಿಗಳು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ, 3 ಕಂಪ್ಯೂಟರ್ಗಳು, 1 ಇನ್ವರ್ಟರ್, 1 ಸ್ಮಾರ್ಟ್ TV ಮತ್ತು ಎಲ್ಲ ವರ್ಗ ಕೋಣೆಗಳಿಗೆ ಗ್ರೀನ್ ಬೋರ್ಡ್, ವಿಜ್ಞಾನ ಮತ್ತು ಗಣಿತದ ಬೋಧನೋಪಕರಣಗಳು, ಮೈಕ್ ಸೆಟ್, ಸೌಂಡ್ ಸಿಸ್ಟಮ್, ಡಯಾಸ್, ಊಟದ ತಟ್ಟೆಗಳು, ಗ್ಲಾಸ್ಗಳು, ನಗದು ಹಣವನ್ನು ದೇಣಿಗೆಯಾಗಿ ನೀಡಿರುವುದರಿಂದ ಶಾಲೆಯು ಆಧುನೀಕರಣಗೊಳ್ತಿದೆ. 2023-24ನೇ ಸಾಲಿನಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆ ಬೆಂಗಳೂರು ಇವರು ಶಾಲೆ ಎಲ್ಲ ಮಕ್ಕಳಿಗೆ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಸ್ಕೂಲ್ ಬ್ಯಾಗ್, ಕಂಪಾಸ್ ಮತ್ತು ಇತರೆ ಶೈಕ್ಷಣಿಕ ಸಾಮಗ್ರಿಗಳನ್ನು ನೀಡಿರ್ತಾರೆ. ಇದರಿಂದ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚಾಗಿರುತ್ತದೆ. ಪ್ರಸ್ತುತ ಈ ಶಾಲೆಯಲ್ಲಿ 128 ವಿದ್ಯಾರ್ಥಿಗಳಿದ್ದು ಮೊದಲಿನ 3 ಜನ ಶಿಕ್ಷಕರು ಮತ್ತು ಹೊಸದಾಗಿ ನೇಮಕವಾದ 3 ಜನ GPT ಶಿಕ್ಷಕರು ಸೇರಿ ಒಟ್ಟು
6 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮತ್ತು 3 ಜನ ಅಡುಗೆ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಮಾಜಿ ಅತಿಥಿ ಶಿಕ್ಷಕಿಯರು ಸ್ವಇಚ್ಛೆಯಿಂದ ಮಕ್ಕಳ ಕಲಿಕೆಗೆ ಸಹಕರಿಸುತ್ತಿದ್ದಾರೆ. ಶಾಲೆಯಲ್ಲಿರುವ ಎಲ್ಲಾ ಶಿಕ್ಷಕರು ಆಧುನಿಕ ತಂತ್ರಜ್ಞಾನ ಬಳಕೆಯ ಮೂಲಕ ಮತ್ತು ಬೋಧನೋಪಕರಣಗಳ ಬಳಕೆಯ ಮೂಲಕ ಪಾಠ ಬೋಧನೆ ಮಾಡುತ್ತಿದ್ದಾರೆ. ಇವರೆಲ್ಲರ ಪ್ರಯತ್ನದಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ ಮಾಡುವುದು ಹಾಗೂ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವುದು ಶಾಲೆಯ ಪ್ರಥಮ ಆದ್ಯತೆಯಾಗಿದೆ. ಬೋಜ ಗ್ರಾಮದ ಪಾಲಕರಿಗೆ ಸವಿನಯ ಪ್ರಾರ್ಥನೆ. ನಿಮ್ಮ ಶಾಲೆ ನಿಮ್ಮ ಹೆಮ್ಮೆಗೋಸ್ಕರ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಬೋಜ ಈ ಶಾಲೆಗೆ ಸೇರಿಸಿ ನೀವು ಕಲಿತ ಶಾಲೆಯನ್ನು ಬೆಳೆಸಿರಿ. ಕೊಟ್ಟನಂದ್ರ ಬೇರೆದವ ಆಳ್ವಿಕೆ ಮಾಡಿ ಕೊಟ್ಟನಂದ್ರ ನನ್ನ ಪತಿರಾಯನಿಗೆ ಮನಕ್ಕೆ ನೋವಾಗಬಹುದು ಅಂತ ಏನ್ ಮಾಡ್ತಾಳು ಅವರ ವಿರುದ್ಧ ಹೋರಾಡಲಿಕ್ಕೆ ನಿಲ್ತಾಳು. ಪಲ್ಲಂಗ್ ಆ ಮಲಗಿಕೊಳ್ಳಿಕ್ಕೆ ಇರ್ತಕ್ಕಂಥ ಸಾಧನ ಅದಕ್ಕೆ ಮನಸ್ಸು ಹಾಗೆ ಗಂಡ ಸತ್ತಂತರ ಮನಸ್ಸನ್ನ ಕುತ್ಕೊಂಡು ಅಡಿಗೆ ನಡೆಯೋದಿಲ್ಲ. ಹಾಗೆ ಏನ್ ಮಾಡ್ತಪ್ಪ ಅಂದ್ರೆ ಆ ಬ್ರಿಟಿಷರ ವಿರುದ್ಧ ನೋವಾಗದಿರಬಹುದೇ ಹೋದರೆ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟಕರನೆ ಹಲ್ಲು ಹಿಡಿದ ಆಕೆ ನೋಡಿ ಮಲ್ಲ ಸಜ್ಜನ ಮನಕ್ಕೆ ನೋವಾಗದಂತೆ ಏನ್ ಮಾಡ್ಬೇಕು ನಾವೀಗ ನಾಲ್ಕರಾಗ ಏನ್ ಮಾಡ್ಬೇಕು ನಾವು ಮೂರ ವೆರಿ ಗುಡ್ ಏನ್ ಮಾಡ್ಬೇಕು ಎಷ್ಟಾದ್ರು ನಾಲ್ಕರಾಗ ಮೂರು ಕುಂತ್ರ ಅದೇನ್ ಹೇಳೋದು ಏನ್ ಹೇಳೋದು ಏಳು ಏನ್ ಹೇಳೋದು ಹೇಳ್ರಿ ಅಲ್ಲಿ ಸಮಾಜದ ಮುಂದೆ ಹೇಳೋದಲ್ಲ ಅಂದ್ರೆ ನಾಲ್ಕರಾಗ ಮೂರನ್ನ ಅನೇಕ ರೋಗಗಳು ಬರ್ತಿರ್ತವೆ. ಅದ್ರ ಸಲುವಾಗಿ ಏನ್ ಮಾಡ್ಬೇಕಪ್ಪ ನಾವು ಶುದ್ಧ ನೀರನ್ನ ಕುಡಿಬೇಕು. ಇದ್ದಂತ ಶುದ್ಧ ನೀರನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಕೋಬೇಕಾಗ್ತದೆ. ಹೇಗೆ ಸಾಧ್ಯ? ನಮ್ಮ ಮನೆಗೆ ಶುದ್ಧ ನೀರು ಬರುತ್ತೆ. ಕ್ಯಾರಿ ಮಾಡೋದಕ್ಕೆ ಕುಡಿಯೋದಕ್ಕೂ ಕೂಡ ನಾವು ನೀರನ್ನ ಬಳಸ್ತೀವಿ. ಆ ನೀರನ್ನ ಸಂಪೂರ್ಣವಾಗಿ ಬಳಸಾದ್ಮೇಲೆ ನೀರನ್ನ ಆಚೆ ಕಳಿಸ್ತೀವಿ ಡ್ರೈನೇಜ್ ಅಲ್ಲಿ. ಆ ನೀರು ಏನಾಗುತ್ತೆ ಆಗಿದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ತ್ಯಾಜ್ಯ ಆಗುತ್ತೆ. ಅಂದ್ರೆ ಸಿಂಕ್ಗಳು, ಸ್ನಾನದ ಕೋಣೆ, ಅನ್ಯಕಾರಕಗಳಿರುತ್ತೆ. ಗಟಾರ ನೀರನ್ನ ನಾವು ಹಳ್ಳಕ್ಕೆ ಬಿಟ್ಟು ಆ ಹಳ್ಳಗಳೆಲ್ಲ ಹೋಗಿ ನದಿ ಸೇರ್ಕೊತಾವ. ನದಿಯೊಳಗೆಲ್ಲ ಏನಾಗ್ಬಿಡ್ತತಿ ಚಲೋ ನೀರನ್ನು ಕೂಡ ಕಲುಷಿತ ಆಗ್ತದ. ಆದ್ರಿಂದ ಅಲ್ಲಿ ಇರ್ತಕ್ಕಂಥ ಜಲಚರ ಜೀವಿಗಳಿಗೆ ಕೂಡ ಏನಾಗ್ತದ ಹಾನಿ ಆಗ್ತದೆ. ಕಚೇರಿ ಸರಿ ಅಲ್ಲಿ ನೀರು ನಮ್ಮ ಮನೆ ಒಳಗಡೆ ಬರುತ್ತೆ. ಅದಕ್ಕೆ ಅಂತಾನೆ ಒಂದು ಪೈಪ್ ಇರುತ್ತೆ, ಕೊಳವೆಗಳ ಒಂದು ಗುಂಪೆ ಇದೆ. ಅದು ಮನೆಯ ಹೊರಗಡೆ ನೀರನ್ನ ತೆಗೆದುಕೊಂಡ್ಬಾರ್ದು. ನಮ್ಮ ಮನೆಗೆ ಒಂದು ಕೊಳವೆಗಳ ಗುಂಪು ಮನೆಯಲ್ಲಿ ಉಂಟಾಗಿರ್ತಕ್ಕಂತಹ ತ್ಯಾಜ್ಯ ನೀರನ್ನ ಹೊರಗಡೆ ತೆಗೆದುಕೊಂಡು ಹೋಗುತ್ತೆ. ಇವುಗಳನ್ನ ನೆಲದ ಒಳಗೆ ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾರೆ. ದೊಡ್ಡ ಸಾಧನೆ ಮಾಡಿರೋದು ಗೊತ್ತಾ? ಅದು ಕೆರೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವಲ್ಲಿ ಅಕ್ಕಪಕ್ಕ ಇದ್ದು ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ರೋಡ್ ಸೈಡ್ ಹೊಂಟತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ಕೊಂಡು ತುರ್ತು ಚಿಕಿತ್ಸೆ ಸಡನ್ ಆಗಿ ಫಸ್ಟ್ ಏಡ್ ಬಾಕ್ಸ್ ಇತ್ತು ಅಥವಾ ನೀರಿತ್ತು, ನೀರೆಲ್ಲ ಕೊಟ್ಟು ಅವ್ರು ಉಳಿಸ್ತಕ್ಕಂಥ ಕೆಲಸ. ಸೊ ಈ ತರ ಕೆಲಸ ಯಾರು ಮಾಡಿರ್ತಾರೋ ಅವ್ರು ಏನ್ ಮಾಡ್ತಾರ ಅಂತಹ ವ್ಯಕ್ತಿಗಳನ್ನ ಆಯ್ಕೊಳ್ತಾರೆ. ಆಯ್ಕೊಂಡು ಏನ್ ಮಾಡ್ತಿರ್ತಾರ. ಸೊ ಪ್ರತಿ ವರ್ಷ ಬರ್ತಕ್ಕಂತಹ ಜನವರಿ 26ಗೆ ಅನೌನ್ಸ್ಮೆಂಟ್ ಮಾಡಿ ನವೆಂಬರ್ 14ಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅಂತಹ ವ್ಯಕ್ತಿಗಳಿಗೆ ಅವಾರ್ಡ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಏನ್ ಅವಾರ್ಡ್ಸ್ ಅವ್ರಿಗೆ ಆ ಕಾರಣಕ್ಕೆ ಮಾಡ್ತಾರೆ ಈ ವರ್ಷ
ನಮಸ್ಕಾರ. ಈಗ ನಿಮ್ಗೆ ಹೇಳೋದಂದರೆ ನಮ್ಮ ಶಾಲೆ 1897ರಲ್ಲಿ ಸ್ಟಾರ್ಟ್ ಆಗಿ ಸುಮಾರು 125 ವರ್ಷ ಆಯಿತು. ನಾ ಈ ಶಾಲೆಯಲ್ಲಿ SDMC ಅಧ್ಯಕ್ಷನಾಗಿ 1 ವರ್ಷ ಕೆಲಸ ಅಂದರೆ ನಮ್ಮ ಇದಾಯ್ತು ರೀ ತಯಾರಿ. ಅಲ್ಲಿಂದ ರೀ ನಮ್ಮ ಶಾಲೆಯಲ್ಲಿ ಈಗ ಕ್ಯಾಂಪ್ಯೂಟರ್ ಆಗಲಿ, ನಮ್ಮ ಫಿಲ್ಟರ್ ಕುಡಿಯುವ ನೀರಾಗಲಿ, ಇವೆಲ್ಲ ನಮ್ಮ ಊರಿನ ಗಣ್ಯಮಾನ್ಯ ನಾಗರಿಕರು ಮತ್ತು ದಾನಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಗೂಗಲ್ TV ಒಂದು ಕೊಟ್ಟಿದ್ದಾರೆ ರೀ. ಮತ್ತು ನಮ್ಮ ಶಾಲೆ ಸ್ಟಾಫ್ ಎಲ್ಲ ಶಿಕ್ಷಕರು ಅದು ಚೆನ್ನಾಗಿ ನಾವು ಸಣ್ಣ ಹುಡುಗರನ್ನ ಕಳಿಸ್ತಾರೆ ರೀ. ಹೆಡ್ ಮಾಸ್ತರ್ಗಳು ಭೀ ಎಲ್ಲರನ್ನ ಕೂಡಿಕೊಂಡು ಅಂದರೆ ವ್ಯವಸ್ಥೆ ಎಲ್ಲರನ್ನ ಕಳಿಸ್ತಾರೆ ರೀ. ಹಾಗಾಗಿ ಅಡುಗೆ ಸಿಬ್ಬಂದಿ ಅಡುಗೆ ಊಟ ವ್ಯವಸ್ಥೆ ಎಲ್ಲ ಚಲೋ ಐತ್ರಿ. ಮತ್ತು ಸರ್ಕಾರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಸಿಗೋ ಎಲ್ಲ ನಮ್ಮ ಶಾಲೆಗೆ ಏನು ವ್ಯವಸ್ಥೆ ಸಿಗೋದಾವ ಎಲ್ಲ ಸಿಕ್ಕಿದಾವೆ ರೀ. ಮತ್ತು ನಮ್ಮ ಶಾಲೆಗೆ ಪೈಲ ರೀ 60% ಐತಿ ರೀ. ಈಗ 3-4 ವರ್ಷದಲ್ಲಿ 130% ಹೋಗೈತೆ ರೀ. 2,100% ಹಾಕಬೇಕು ನಮ್ಮ ಗುರಿ ಐತ್ರಿ ಸರ್. ಆ ಪ್ರಕಾರದಲ್ಲಿ ನಾವು SDMC ಆಗಲಿ, ನಮ್ಮ ಶಿಕ್ಷಕರಾಗಲಿ, ಹೆಡ್ ಮಾಸ್ತರ್ಗಳು ಅಂದರೆ ನಮ್ಮ ಹೆಡ್ ಮಾಸ್ತರ್ ಶಿರ್ಗಾವ್ ಸರ್ ಆಗಲಿ ಎಲ್ಲರೂ ದುಡ್ಯಾಕದೇವ್ರಿ ಸರ್. ಒಂದು ಇಲ್ರಿ ಸರ್, ಈ ಟೀಚರ್ ಒಂದು ಬೇಕಾಗಿದ್ದಾರೆ ರೀ. ಮತ್ತು ನಮ್ಮ ಶಾಲೆಯಲ್ಲಿ ಈಗ ಒಂದು ಥೋಡೆ ಈ ಪತ್ರಿಯಾದಿ ಖುರ್ಚಿದಾವೆ, ಒಂದು 4 ಶಾಲೆ ಉಳಿದಾವೆ ರೀ. ಬೇಕಾದ್ರೆ ಈಗ ಫರ್ಸಿಗಳಷ್ಟು ಒಂದು ಥೋಡೆ ರೂಮ್ ಬದಲಾಯಿಸ್ಬೇಕು ರೀ ಅಷ್ಟು. ಆಡಲಿಕ್ಕೆ ಒಂದು ಗ್ರೌಂಡ್ ಬೇಕಾಗಿದೆ ರೀ. ನಂದಿಕಿಶೋರ್ ಮೋಹನ್ ಶೆಂಡೆ, ನಾನು SDMC ಅಧ್ಯಕ್ಷ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆ ಅತಿ ಹೆಮ್ಮೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ DDPI ಆಫೀಸ್ ಚಿಕ್ಕೋಡಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಿಪ್ಪಾಣಿ ಅವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಗಡಿನಾಡಿನಲ್ಲಿ ಯಾವ ರೀತಿ ಬೆಳವಣಿಗೆಯನ್ನು ಕಾಣ್ತಿದ್ದೇವೆ ಆ ಶಾಲೆಯ ಒಂದು ಕಿರು ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಇವತ್ತು ನಮ್ಮ ಶಾಲೆಗೆ ನ್ಯೂಸ್ ಚಾನೆಲ್ದವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಿರು ಪರಿಚಯವನ್ನು ನಮ್ಮ ಶಾಲೆ ಬಗ್ಗೆ ಮಾತನಾಡ್ತೇನೆ. ನಮ್ಮ ಶಾಲೆಯ ಪೂರ್ಣ ಹೆಸರು ಶಾಸಕರ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಭೋಜ್. ಇದು ಪ್ರಾರಂಭವಾದದ್ದು 1897, ಅಂದರೆ ಇವತ್ತಿಗೆ ಒಂದು ಶತಮಾನ ದಾಟಿ ಹೋಗಿದಂಥ ಒಂದು ಒಳ್ಳೆಯ ಶಾಲೆ. ಈ ಶಾಲೆ ಹಿಂದೊಂದು ಕಾಲದಲ್ಲಿ ಒಳ್ಳೆಯ ಪರಂಪರೆಯನ್ನು ಹೊಂದಿತ್ತು. ಜೊತೆಗೆ ಊರಿನಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂಡ ಇದ್ದಾರೆ. ಅದರದ್ದು ಈ ಶಾಲೆಯಲ್ಲಿ ನಮ್ಮ ಕೆಲಸ ಮಾಡೋದು ನಮ್ಗೆ ಅತೀವ ಹೆಮ್ಮೆ ಅನ್ನಿಸ್ತದೆ. ನಾವು ಈ ಶಾಲೆಗೆ 2009ರಲ್ಲಿ ಆಗಮಿಸಿದಾಗ ಕೇವಲ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 57 ಇತ್ತು ಮತ್ತು ಶಿಕ್ಷಕರ ಸಂಖ್ಯೆಯೂ ಕೂಡ ಕೇವಲ 4 ಜನ ಇದ್ದರು. ಇದನ್ನೆಲ್ಲ ಅರಿತು ನಾವು ಮಕ್ಕಳ ಪಾಲಕರ ಮನೆಗೆ ಭೇಟಿ ಕೊಟ್ಟು ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅಭಿವೃದ್ಧಿ ಮಾಡೋ ಸಲುವಾಗಿ ಹಗಲಿರುಳು ಶ್ರಮಿಸಿ ಮಕ್ಕಳ ಸಂಖ್ಯೆಯನ್ನು ಇವತ್ತಿಗೆ 2023 ಮತ್ತು 24ನೇ ಶೈಕ್ಷಣಿಕ ವರ್ಷಕ್ಕೆ 130 ಮಕ್ಕಳ ಸಂಖ್ಯೆಯನ್ನು ಮಾಡಿದ್ದೇವೆ. ಇದಕ್ಕೆಲ್ಲವೂ ಕೂಡ ಊರಿನ ಜನರ ಸಹಕಾರ ಬಹಳ ಮುಖ್ಯವಾಗಿದೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಜೊತೆಗೆ PDO ಸಾಹೇಬರು ಕೂಡ ಒಳ್ಳೆಯ ಉತ್ಸಾಹ ತೋರಿಸಿ ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ಅನುದಾನವನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಘನ ಸರ್ಕಾರ ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ, ಉಚಿತ ಶೂ ಸಾಕ್ಸ್, ಜೊತೆಗೆ ದಿನಾಲು ಮಧ್ಯಾಹ್ನ ಬಿಸಿ ಊಟದ ಜೊತೆಗೆ ಶೇಂಗಾ ಚಿಕ್ಕಿ, ಜೊತೆಗೆ ಹಾಲು, ಮೊಟ್ಟೆ ಇವುಗಳನ್ನು ವಿತರಣೆ ಮಾಡಿ ಮಕ್ಕಳ ಆರೋಗ್ಯವನ್ನು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಕಾಪಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲೂ ನಮ್ಮ ಶಾಲೆಯು ಇವತ್ತಿಗೆ 1ರಿಂದ 7ನೇ ತರಗತಿವರೆಗೆ ಕ್ಲಾಸ್ಗಳಿದ್ದು ಪ್ರತಿ ಶಾಲೆಗೆ ಒಬ್ಬೊಬ್ಬರು ಶಿಕ್ಷಕರು ಇದ್ದಾರೆ. ಜೊತೆಗೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಕೂಡ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಜೊತೆಗೆ ನಮ್ಮ ಶಾಲೆಯ ಶ್ರೇಯ ಅಭಿವೃದ್ಧಿ ಸಲುವಾಗಿ ದಾನಿಗಳು ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಈ ಊರಿನ ಮಹಾದಾನಿಗಳಂತ ಅವ್ರು ಹೇಳಲಿಕ್ಕೆ ನನಗೆ ಬಹಳ ಖುಷಿ ಅನ್ನಿಸ್ತದೆ.
ಶ್ರೀ ವಿಶ್ವಾಸರಾವ್ ಕುಲಕರ್ಣಿ ಅವರ ಸ್ಮರಣಾರ್ಥ ಡಾಕ್ಟರ್ ಹೇಮಂತ್ ವಿಶ್ವಾಸರಾವ್ ಕುಲಕರ್ಣಿ ಅವರು ನಮ್ಮ 4 ಶಾಲೆಗಳಿಗೆ ಶ್ರೀ ವಿಶ್ವಾಸರಾವ್ ಕುಲಕರ್ಣಿ ಅವರ ಸ್ಮರಣಾರ್ಥ ಡಾಕ್ಟರ್ ಹೇಮಂತ್ ಕುಲಕರ್ಣಿ ಅವರು ನಮ್ಮ ಶಾಲೆಗೆ ನೀರಿನ ಒಂದು ಒಳ್ಳೆಯ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಒಂದು ಕಂಪ್ಯೂಟರ್ ಕೂಡ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಇವತ್ತು ನಮ್ಮ ಶಾಲೆಯ ಪರವಾಗಿ ನಾವು ಚಿರಋಣಿಯಾಗಿದ್ದೇವೆ. ಹಾಗೆ ಹರ್ಷವರ್ಧನ್ ಪಾಟೀಲ್ ಅಂತಕ್ಕಂಥ ಈ ಶಾಲೆಯಲ್ಲಿ ಕಲಿತಂಥ ಮಾಜಿ ವಿದ್ಯಾರ್ಥಿ 2 ಕಂಪ್ಯೂಟರ್ಗಳನ್ನು ನಮ್ಮ ಶಾಲೆಗೆ ದೇಣಿಗೆಯಾಗಿ ನೀಡಿ ಇಲ್ಲಿ ಬರ್ತಕ್ಕಂಥ ಬಡ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಊರಿನ ಮಹಾಲಕ್ಷ್ಮಿ ಬ್ಯಾಂಕಿನ ಚೇರ್ಮನ್ರು ಸಹಿತ ನಮ್ಮ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿ ಕಾಣಿಕೆಯನ್ನು ನೀಡಿ ಆ ಸ್ಮಾರ್ಟ್ ಟಿವಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅನುಕೂಲ ಆಗಿದೆ. ಅವರಿಗೂ ಕೂಡ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮದು ಒಂದು ಗುರಿ ಏನೈತಪ್ಪ ಅಂತಂದ್ರೆ ಈ ನಮ್ಮ ಶಾಲೆಯನ್ನು ನಿಪ್ಪಾಣಿ ತಾಲೂಕಿನಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತಕ್ಕಂಥ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ನಾವು ಶಾಲೆ ಸಲುವಾಗಿ ಹಗಲಿರುಳು ಅಂದರೆ ದಿನಾಲು ಸರಿಯಾದ ವೇಳೆಗೆ ಆಗಮಿಸಿ ಶಾಲೆಯ ಕೆಲಸ ಕಾರ್ಯಗಳನ್ನು ಮುಗಿಸಿ ಮಕ್ಕಳಿಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಸಹಿತ ತಗೊಂಡು ಮಕ್ಕಳ ಒಂದು ಶಿಕ್ಷಣದ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ದುಡಿತಾ ಇದ್ದೇವೆ. ಹೀಗೆ ಸಹಕಾರ ಊರಿನ ಎಲ್ಲ ಜನರ ಸಹಕಾರ ನಮ್ಮ ಶಾಲೆ ಮೇಲೆ ಇರಲಿ. ಜೊತೆಗೆ ಇಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಆಗಮಿಸ್ತಿದ್ದಾರೆ. ಅವರ ಒಂದು ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಸಲುವಾಗಿ ಊರಿನಲ್ಲಿರ್ತಕ್ಕಂಥ ಮಹಾದಾನಿಗಳು ಮತ್ತು ಮಾಜಿ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಂಥವರು ಶಾಲೆಗೆ ತಮ್ಮ ಕೈಲಾದ ಮಟ್ಟಿಗೆ ದೇಣಿಗೆಯನ್ನು ನೀಡಿ ಈ ಸರ್ಕಾರ ಶಾಲೆಯನ್ನು ಉಳಿಸಿ ಬೆಳೆಸುವ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಯಾಕಂತಂದ್ರೆ ನಾವು ಕಲಿತ ಶಾಲೆಗೆ ಏನಾದರೂ ದೇಣಿಗೆ ನೀಡಬೇಕಂತಿದ್ರೆ ಈಗಿರ್ತಕ್ಕಂಥ ಶಾಲೆಯ ಶ್ರೇಯ ಅಭಿವೃದ್ಧಿಗೆ ಅವರು ದುಡಿದ್ರಂತಂದ್ರೆ ಇಂದಿಲ್ಲ ಮುಂದೊಂದು ದಿವಸ ಈ ಶಾಲೆ ನಮ್ಮ ತಾಲೂಕಿಗೆ ಅಷ್ಟೇ ಅಲ್ರಿ ಜಿಲ್ಲಾಗೂ ಕೂಡ ಒಂದು ಏನಾಗ್ಬೋದಪ್ಪ ಅಂದರೆ ಹೆಸರು ತರ್ತಕ್ಕಂಥ ಶಾಲೆ ಇದೆ. ಈ ಕೇವಲ 57 ಮಕ್ಕಳಿರ್ತಕ್ಕಂಥ ಸಂಖ್ಯೆ ಇವತ್ತು 130 ಆಗಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಹಶಿಕ್ಷಕರು ಬಹಳಷ್ಟು ಸಹಕಾರ ಕೊಟ್ಟರು. STMC ಅವರು ಕೂಡ ಸಹಕಾರ ಕೊಟ್ಟರು. ಜೊತೆಗೆ ಪಾಲಕ ವೃಂದದವರು ಕೂಡ ಮಕ್ಕಳ ಮನೆಗೆ ಹೋಗಿ ಮನವೊಲಿಸಿ ಅವರನ್ನು ಕೂಡ ಅಡ್ಮಿಷನ್ ಮಾಡಿಸಿದ್ರು. ಅವರಿಗೆಲ್ಲ ನಮ್ಮ ಶಾಲೆಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಶಾಲೆಯ ಒಂದು ಶ್ರೇಯ ಅಭಿವೃದ್ಧಿ ಮತ್ತು ಇದರ ಹೆಮ್ಮೆ ಸಲುವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯ ಒಬ್ಬ ವಿದ್ಯಾರ್ಥಿ ನಾನು ಗೈಡ್ ಟೀಚರ್ ಸೈನ್ಸ್ ಟೀಚರ್ ಇದ್ದಾಗ 2013 ಮತ್ತು 2014ರಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಇನ್ಸ್ಪೈರ್ಡ್ ಅವಾರ್ಡ್ ಸೈನ್ಸ್ ಪ್ರಾಜೆಕ್ಟ್ದಲ್ಲಿ ರಾಷ್ಟ್ರ ಮಟ್ಟದೊಳಗೆ ಸೆಲೆಕ್ಷನ್ ಆಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕಡೆಯಿಂದ ಪ್ರಶಸ್ತಿಯನ್ನು ಆ ವಿದ್ಯಾರ್ಥಿ ಮತ್ತು ನಾನು ಪಡ್ಕೊಂಡದ್ದು ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಷಯ. ಅದೇ ವರ್ಷ ನಮಗೆ 2017ರಲ್ಲಿ ಈ ಶಾಲೆಯ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ತಾಲೂಕಾ ಆದರ್ಶ ಶಿಕ್ಷಕ ಪ್ರಶಸ್ತಿ ಕೂಡ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದವರು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟರು. ಅದರಿಂದನೂ ಕೂಡ ನಮಗೆ ಒಂದು ಇನ್ಸ್ಪೈರ್ಡ್ ಆಗಿ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಹಾಗೆ ನಾವು ಮಕ್ಕಳ ಶ್ರೇಯೋಭಿವೃದ್ಧಿ ಸಲುವಾಗಿ ಹಗಲಿರುಳು ದುಡಿತೇವೆ. ಜೊತೆಗೆ ತಮ್ಮ ಸಹಕಾರ ಮತ್ತು ಜನರ ಪಾಲಕರ ಸಹಕಾರ ಹೀಗೆ ಮುಂದುವರಿಲಿ ಮತ್ತು ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಲಿಕ್ಕೆ ನಾವು ಎಲ್ಲರೂ ಪಣ ತೊಡ್ತೀವಿ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ವರ್ಷ ನಮ್ಮ ಶಾಲೆಗೆ ಹೊಸದಾಗಿ 3 ಜನ ಶಿಕ್ಷಕರು ಆಗಮಿಸಿದ್ದಾರೆ. 2 GPT ಶಿಕ್ಷಕರು ಸಮಾಜ ವಿಜ್ಞಾನ, ಒಬ್ಬರು ಗಣಿತ ಶಿಕ್ಷಕರು GPT ಹಾಜರಾಗಿದ್ದಾರೆ. ಇದರಿಂದ ನಮ್ಮ ಶಾಲೆಗೆ ಈ ವರ್ಷದಿಂದ ಮಕ್ಕಳ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾಕಂತಂದರೆ ಎಲ್ಲನೂ TET ಪಾಸಾಗಿ CET ಪಾಸಾಗಿ ಶಿಕ್ಷಕರು ನಮ್ಮ ಶಾಲೆಗೆ ಬಂದಾರ. ಅವರ ಜ್ಞಾನವನ್ನು ನಮ್ಮ ಮಕ್ಕಳು ಪಡ್ಕೊಂಡು ಮುಂದೆ ಅವರು ಒಳ್ಳೆಯವರಾಗಬೇಕು. ಈ ಎಲ್ಲ ಸೌಲಭ್ಯಗಳನ್ನು ನೋಡಿ ನಮ್ಮ ಪಾಲಕರು ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು. ಜೊತೆಗೆ ನಾವು ಇದೇ ವರ್ಷ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೂಡ ಪ್ರಾಯೋಗಿಕವಾಗಿ ಓಪನ್ ಮಾಡಿದ್ದೇವೆ. ಆ ಪ್ರಾಯೋಗಿಕವಾಗಿ ಅದು ಈ ವರ್ಷ ನಮಗೆ ಸಕ್ಸಸ್ ಆಗ್ತದೆ. ಅದು ನಾವು ಮುಂದೆ ಎಲ್ಲ ತರಗತಿಗಳಿಗೆ ಅಳವಡಿಸಿಕೊಂಡು ಇನ್ನಷ್ಟು ನಮ್ಮ ಈ ಶಾಲೆಯನ್ನು ಯಾವುದೇ ಒಂದು ಪ್ರೈವೇಟ್ ಶಾಲೆಗಿಂತ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನನ್ನ ಹೆಸರು ಅನಿಲ್ ವಿರೂಪಾಕ್ಷ ಶಿರ್ಗಾವೆ. ನಾನು ಶಿಕ್ಷಣ MA BEd ರೀ. ಜೊತೆಗೆ ನಾನು ಈಗ ಈ ಶಾಲೆಯಲ್ಲಿ 2009ರಲ್ಲಿ ಸಹಶಿಕ್ಷಕನಾಗಿ ಕೆಲಸ ನಿರ್ವಹಿಸಿ ಈಗ ಸದ್ಯ 4 ತಿಂಗಳಿಂದ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನಗೆಲ್ಲರಿಗೂ ಕೂಡ ನಮ್ಮ ಸಹಶಿಕ್ಷಕರು ಒಳ್ಳೆಯ ಸಹಕಾರವನ್ನು ನೀಡುತ್ತಿದ್ದಾರೆ. ಅವರ ಸಹಕಾರದಿಂದ ಈ ನನ್ನ ಶಾಲೆಯನ್ನು
ಇನ್ನೂ ಎತ್ತರಕ್ಕೆ ಬೆಳೆಸುವ ಗುರಿಯನ್ನು ಹೊಂದಿದ್ದೇನೆ. ನನ್ನ ಹೆಸರು ಎಸ್ ಎನ್ ನವಟೆ. ನಾನು ಮೊದಲು ವಿಕೇರ್ ತಾಲೂಕು ಬಳ್ಳಾರಿ ಖಾನಾಪುರದಲ್ಲಿ ಸರ್ವಿಸ್ ಮಾಡ್ತಿದ್ದೆ. ಅದರ ತದನಂತರ 2009ರಲ್ಲಿ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದಿರಿ. ಬಂದಾಗ ಇಲ್ಲಿ ಬರೀ 57 ಸಂಖ್ಯೆ ಇತ್ತು ಸರ್. ಸಂಖ್ಯೆ ಇತ್ತು. ಅದರ ನಂತರ ನಾವು ಬಂದಾಗ ಕಾಂಬ್ಳೆ ಸರ್ ಇದ್ದರು. ಕಾಂಬ್ಳೆ ಸರ್ ನಂತರ ಯಾರು ಬಬಲೇಶ್ವರ್ ಸರ್ ಬಂದ್ರಿ. ಬಬಲೇಶ್ವರ್ ಸರ್ ಬಂದ ನಂತರ ಪಾಟೀಲ್ ಸರ್ ಬಂದರು. ಪಾಟೀಲ್ ಸರ್ ಸತತ ಪ್ರಯತ್ನ ಹಾಗೂ ಅವರ ಸೀನಿಯರ್ ಟೀಚರ್ ಶಿರಗಾಂವ್ ಸರು. ಅದರ ನಂತರ ಇದ್ರ ಸಲುವಾಗಿ ಅಡ್ಮಿಷನ್ ಸರ್ ಸ್ಕೂಲ್ ಬಿಟ್ಟ ನಂತರ 5 ಗಂಟೆ ನಂತರ ಪಾಲಕರು ಮನವೊಲಿಸಲು ಹೋಗಿ ಮಾಡಿ ಆಮೇಲೆ ಈಗ ಸದ್ಯಕ್ಕೆ 138ಕ್ಕೆ ಬಂದು ನಿಂತದ್ರಿ ಸರ್. ಆಮೇಲೆ ನಮ್ಗೆ ಹೋಸಲ ಯೂತ್ ಸೇವಾ ಬೆಂಗಳೂರು ಯೂತ್ ಸೇವಾ ಇದ್ರ ಟ್ರಸ್ಟ್ನವ್ರು ನಮಗೊಂದು ಸ್ಕೂಲ್ ಹುಡುಗರ ಸಲುವಾಗಿ ಇದ್ರ ಸಲುವಾಗಿ ಬ್ಯಾಗ್ ಬುಕ್ಸ್ ಎಲ್ಲನೂ ಕೊಟ್ಟು ನಮ್ಮ ಹುಡುಗರು ಭಾಳ ಪ್ರೋತ್ಸಾಹ ಕೊಟ್ಟಾರ್ರಿ ಸರ್. ಆ ಹುಡುಗರು ಅದರಿಂದ ಭಾಳ ಗರೀಬ್ ಹುಡುಗರು ಇರ್ತಾರೆ ನಮ್ಮಲ್ಲಿ ರೀ. ಅದರಿಂದ ನಮ್ಮ ಹುಡುಗರು ಭಾಳ ಹೆಲ್ಪ್ ಆಗ್ಯದ ರೀ. ಇದೇ ರೀತಿಯಾಗಿ ನಮ್ಮ ಸ್ಕೂಲ್ಗೆ ಯಾರಾದರೂ ನಮ್ಮ ಗೌರ್ಮೆಂಟ್ ಸ್ಕೂಲ್ ಬೆಳೆಸೋ ಸಲುವಾಗಿ ನಮ್ಮಲ್ಲಿ ಏನಾದರೂ ಶಿಕ್ಷಕರಿಗೆ ಕುಂದು ಕೊಡ್ತಿದ್ರು ಬಂದು ಹೇಳಿ ನಾವು ಅದನ್ನು ಒಪ್ಕೊಳ್ತೀವಿ. ಏನಾದರೂ ನಾವು ಶ್ರಮಪಟ್ಟಿದ್ದಕ್ಕೆ ದುಡಿಲಿಕ್ಕೆ ಸದಾಸಿದ್ದೇವೆ ಅಂತ ಹೇಳ್ತೀನಿ ರೀ ಸರ್. ನನ್ನ ಹೆಸರು ಚೇತನ್ ಬಾರಿಗಿಡ್ದ ಅಂತೇಳಿ. ನಾನು ಹಾವೇರಿಯಿಂದ GPD ಸಮಾಜ ಶಿಕ್ಷಕನಾಗಿ KBS ಬಹುಶಾಲೆಗೆ ಅಲ್ಲಿ ಆಯ್ಕೆಯಾಗಿದ್ದೇನೆ. ಸೊ ನಮ್ಮ ಉದ್ದೇಶ ಅಂತಂದರೆ ಕನ್ನಡ ಶಾಲೆ ಉಳಿಬೇಕು ಮತ್ತು ಬೆಳಿಬೇಕು ಅನ್ನೋದು ನಮ್ಮ ಒಂದು ದೃಢ ಸಂಕಲ್ಪ ಆಗಿದೆ. ಆದ ಕಾರಣ ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಕನ್ನಡ ಶಾಲೆಯ ಉಳಿವಿಗಾಗಿ ಮತ್ತು ಅದರ ಒಂದು ರಕ್ಷಣೆಗಾಗಿ ನಾವೆಲ್ಲ ಬದ್ಧರಾಗಬೇಕು ಅಂತ ಹೇಳ್ತಿರ್ತೀವಿ. ನನಗೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಮೋಟೋನೇ ಅದಾಗಿರುತ್ತೆ. ಏನಂತಾರೆ ಕನ್ನಡ ಶಾಲೆಯನ್ನು ರಕ್ಷಣೆ ಮಾಡಬೇಕು ಅನ್ನೋದು. ಆ ಕಾರಣದಿಂದ ನಾವು ಸದಾ ಸಿದ್ಧರಾಗಿರ್ತೀವಿ ಮತ್ತು ಅದಕ್ಕೇನು ಬೇಕು ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತೀವಿ. ಅದ್ರ ಜೊತೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ನಾವು ಕೇಳ್ಕೊಳ್ತೀವಿ. ನನ್ನ ಹೆಸರು ಅಶ್ವಿನಿ ನಿಂಗಪ್ಪ ಪೂಜಾರಿ. ನಾನು ಬಂದಿರೋದು ಗಲತ್ಗ ಊರಿನಿಂದ. 2023-24ನೇ ಸಾಲಿನ GPT ಶಿಕ್ಷಕಿಯಾಗಿ ಗಣಿತ ವಿಜ್ಞಾನಿ ಶಿಕ್ಷಕಿಯಾಗಿ ಬೋಸ್ನ KBS ಸ್ಕೂಲ್ಗೆ ಆಯ್ಕೆಯಾಗಿರುತ್ತೇನೆ. ನಮ್ಮ ಉದ್ದೇಶ ಗಣಿತ ಹಾಗೂ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳಿಗೆ ಆಳವಾದ ಜ್ಞಾನವನ್ನು ನೀಡುವುದು ಹಾಗೂ ಕಬ್ಬಿಣದ ಕಡಲೆಯಾಗಿರುವಂಥ ಗಣಿತ ವಿಷಯವನ್ನು ಸರಾಗವಾಗಿ ಮಕ್ಕಳು ಆಳವಾದ ಜ್ಞಾನವನ್ನು ಪಡೆದುಕೊಳ್ಳಬೇಕೆಂದು ನಮ್ಮ ಉದ್ದೇಶವಾಗಿದೆ. ಅದರಿಂದ ಎಲ್ಲ ಪಾಲಕರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಪ್ರಭಾವತಿ ಅಲ್ಲಪ್ಪ ಸಾಬಣ್ಣವ್ರು. ನಾನು ಇಲ್ಲಿ ಗೆಸ್ಟ್ ಟೀಚರ್ ಅಂದರೆ ಅತಿಥಿ ಶಿಕ್ಷಕರಾಗಿ 2018ರಲ್ಲಿ ಜಾಯಿನ್ ಆಗಿದ್ದೀನಿ. ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಹೆಮ್ಮೆ ಇದೆ. ಯಾಕಂದರೆ ಎಲ್ಲ ಶಿಕ್ಷಕರು ಕೂಡ ನಂಗೆ ಗೆಸ್ಟ್ ಟೀಚರ್ ಅಂತ ಯಾರೂ ಭಾವಿಸಿಲ್ಲ. ಸಹಶಿಕ್ಷಕಿಯಾಗಿ ನಾನು ನೋಡಿದರು. ಆದರೆ ಇಲ್ಲಿ ಕನ್ನಡ ಶಾಲೆಯನ್ನು ಉಳಿಸುವ ಸಲುವಾಗಿ ದುಡಿಯೋ ಅಂದರೆ ಪ್ರಯತ್ನ ಪಡ್ತಾ ನಾ ಭೀ ಅವ್ರ ಸಂಗಡ ಕೈ ಜೋಡಿಸಿದ್ದೇನೆ. ಇನ್ನೂ ಕೂಡ ನಾ ಇಲ್ಲಿ ಇರಲಿಕ್ಕೆ ಬರೋದಾದರೆ ಅಥವಾ ಇರಲಿಕ್ಕಿರಲಿ ಆದರೂ ಕೂಡ ನಾ ಇವ್ರಿಗೆ ಏನು ಮಾಡ್ತೀನಿ, ಸಹಾಯ ಮಾಡ್ತೀನಿ. ನನ್ನಿಂದ ಎಷ್ಟು ಆಗ್ತೈತೆ ಅಷ್ಟನ್ನ ಈ ಕನ್ನಡ ಶಾಲೆಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಎಲ್ಲರಿಗೂ ಶುಭ ಸಾಯಂಕಾಲದ ನಮಸ್ಕಾರಗಳು. ನನ್ನ ಹೆಸರು ರಮೇಶ್ ಗಡ್ಡಿನವರಂತ. 2022 ಮತ್ತು 23ನೇ ಸಾಲಿನಲ್ಲಿ ಪದವೀಧರ ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಚಿಕ್ಕೋಡಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶಾಸಕರ ಮಾದರಿ ಶಾಲೆ ಬೋಜ್ನಲ್ಲಿ ಆಯ್ಕೆಯಾಗಿದ್ದು, ಈ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಅನ್ನುವಂತೆ ಈ ಒಂದು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ನಾವು ಒಂದು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ನಾವು ಶ್ರಮಬದ್ಧವಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಬಯಸುತ್ತೇನೆ. ಧನ್ಯವಾದಗಳು. ನಾನು ಈ ಬೋಜ್ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ 1993ರಿಂದ 2002ರವರೆಗೆ 9 ವರ್ಷದ ತನಕ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದೇನೆ. ಇಲ್ಲಿ ನಾವು ಸೇವೆ ಸಲ್ಲಿಸುವಾಗ ಮಕ್ಕಳ ಸಂಖ್ಯೆ 300ಕ್ಕಿಂತ ಹೆಚ್ಚಿತ್ತು. ಆದರೆ ಈಗ ಬರ್ಬರ್ತಾ ಕಡಿಮೆ ಆಗಿದೆ. ಯಾಕಂದರೆ ಪಾಲಕರ ಕಾನ್ವೆಂಟ್ ವ್ಯಾಮೋಹದಿಂದ ಮತ್ತು ಪಾಲಕರಿಗೆ ಏನೋ ಒಂದು ಶಿಸ್ತು, ಕಾನ್ವೆಂಟ್ದೊಳಗೆ ಸ್ವಲ್ಪ ಶಿಸ್ತು, ಡ್ರೆಸ್ಸು ಅದು ಅದರಿಂದ ವ್ಯಾಮೋಹಕ್ಕೆ ಆಕರ್ಷಕವಾಗಿ ಅಲ್ಲಿ ಕಾನ್ವೆಂಟಿಗೆ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಯೊಳಗೆ CET TET ಎಕ್ಸಾಮ್ ಬರೆದು ಮೆರಿಟ್ ಆಧಾರದ ಮೇಲೆ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಕ್ವಾಲಿಟಿ ಇರ್ತದೆ. ಅದು ಪಾಲಕರಿಗೆ ತಿಳುವಳಿಕೆ ಬರಬೇಕು. ಅದಕ್ಕೆ ಆ ಆಧಾರದ ಮೇಲೆ ಪಾಲಕರು ಸಹಿತ ತಿಳಿದುಕೊಂಡು ಕಾನೂನಿನಲ್ಲಿ ವರ್ಷ ಪ್ರವರ್ತ ಇರೋದ್ರಿಂದ ಶಿಕ್ಷಕರು ಬದಲಾಗುತ್ತಿರ್ತಾರೆ. ಆದರೆ ನಮ್ಮ ಗೌರ್ಮೆಂಟ್ ಶಾಲೆಯೊಳಗೆ ಒಮ್ಮೆ ಸುದೀರ್ಘವಾದ ಸೇವೆ ಅನ್ನೋದು ಕಾನ್ವೆಂಟ್ ಇದು CET ಎಕ್ಸಾಮ್ ಮುಖಾಂತರ ಪಾಸ್ ಆಗೋದ್ರಿಂದ ಇಲ್ಲಿ ಒಮ್ಮೆ ಅಪಾಯಿಂಟ್ಮೆಂಟ್ ಆದ ಕೂಡಲೇ ಅವರು ಫ್ಯಾಮಿಲಿ ಸರ್ವಿಸ್ದೊಳಗೆ ಇರ್ತಾರೆ. ಅದರ ಲಾಭವನ್ನು ಪಾಲಕರು ಪಡೆದುಕೊಂಡು ಮಕ್ಕಳು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಕನ್ನಡ ಶಾಲೆಗಳಿಗೆ ಸಾಧ್ಯ ಇದೆ. ಸರ್ಕಾರಿ ಶಾಲೆಯೊಳಗೆ ಎಲ್ಲ ಸೌಲಭ್ಯಗಳು, ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಆಮೇಲೆ ಪುಸ್ತಕಗಳು ಫ್ರೀ, ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇರುವಾಗ ಎಲ್ಲ ಪಾಲಕರು ಈ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗಿ ವಿನಂತಿ. ನಾನು SS ಎಕ್ಸಂಬೆ. ನಾನು ಬೋಜ ಗ್ರಾಮದ
ಇಲ್ಲಿ ವಾಸಿಸ್ತೇನೆ. ಈ ಸದ್ಯದೊಳಗೆ ನಾನು ಈ ಶಾಲೆಯಿಂದ ಪ್ರಮೋಷನ್ ಆಗಿ ಹೋಗಿ 5 ವರ್ಷ ಹೆಡ್ ಮಾಸ್ಟರ್ ಮಾಡಿ ಈಗ ನಾನು ಗೌರ್ಮೆಂಟ್ ಹೈಸ್ಕೂಲ್ ನಿಲಯದಲ್ಲಿ ಸಹಶಿಕ್ಷಕಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆ